ಆಲ್ಮೋಸ್ಟ್ ಧ್ಯಾನ ಮಾಡೋರು ಹೆಚ್ಚಿನವಾದ ಆಕ್ಟಿವಿಟೀಸ್ ಅವರಲ್ಲಿ ಇರೋದಿಲ್ಲ. ಯಾಕೆಂದ್ರೆ ನೋಡಿ, ಇವಾಗ ನಾವ್ ಏನಾದ್ರು ಒಂದು ಅನ್ಕೊಂತೀವಿ, ಇಲ್ಲ ನಾನು ಆ ಒಂದು ಕೆಲಸ ಮಾಡ್ಬೇಕು ಅಂತ ಹೇಳಿ, ಆ ಒಂದು ನಿರ್ಧಾರ ತಗೊಂಡಾಗ ಮಾತ್ರ ನಾನು ಅದನ್ನ ಹೇಗ್ ಮಾಡ್ಬೇಕು ಮತ್ತೆ ಅದಕ್ಕೆ ಎಷ್ಟು ಸಮಯ ಕೊಡಬೇಕು, ಎಷ್ಟು ಎಫರ್ಟ್ ಹಾಕ್ಬೇಕು ಅನ್ನೋದನ್ನ ಅದು ನಮ್ಮ ಮನಸ್ಸು ನಿರ್ಧಾರ ಮಾಡುತ್ತೆ. ಅಂದ್ರೆ ನಮ್ಮ ಫುಲ್ ಫೋಕಸ್, ನಮ್ಮ ಒಂದು ಎನರ್ಜಿ ಅದ್ರ ಮೇಲೆ ಹೋಗುತ್ತೆ. ಯಾವಾಗ ನಾವು ಸಂಕಲ್ಪ ಮಾಡಿದಾಗ, ಇಲ್ಲ ನಾನು ಆ ಕೆಲಸ ಮಾಡೇ ಮಾಡ್ತೀನಿ ಅಂತ ಹೇಳಿ, ನಮಗೆ ಹುಮ್ಮಸ್ಸನ್ನು ಕೊಡೋದೇ ನಮ್ಮ ಒಂದು ಮನಸ್ಸು ಅಲ್ವಾ. ನಾವು ಅದನ್ನೇ ಒಂದ್ ರೀತಿಯಲ್ಲಿ ಒಂದ್ ಕಡೆ ಮೂಲೆಯಲ್ಲಿ ಕೂರಿಸ್ಬಿಟ್ವಿ ಅಂತಂದ್ರೆ ನಮ್ಮಲ್ಲಿ ಯಾವ ಒಂದು ಆಕ್ಟಿವಿಟೀಸ್ ಆಗುತ್ತೆ ಹೇಳಿ. ಇಲ್ಲ ನಮ್ಮದು ಏನೋ ನಾವು ಮಾಡ್ದೇನೆ ಸುಮ್ಮನೆ ಹಾಗೆ ನಾವು ಸುಖ ಶಾಂತಿಯನ್ನ ಅನುಭವಿಸೋದೇ ಆಗಿದ್ರೆ, ನಮಗೆ ಈ ದೇಹ ಯಾಕಿದೆ, ಕಣ್ಣು ಯಾಕಿದೆ, ಕಿವಿ ಯಾಕಿದೆ, ನಮಗೆ ಕೈಗಳು ಯಾಕಿದಾವೆ, ಕಾಲು ಯಾಕಿದಾವೆ. ನಾವು ಏನ್ ಮಾಡ್ತೀವಿ ಗೊತ್ತಾ, ಅಯ್ಯೋ ಮನಸ್ಸು ಕೆಟ್ಟದಾದ ಯೋಚನೆಗಳನ್ನ ತಂದು ಕೊಡುತ್ತೆ, ಅದರಿಂದ ಬಚಾವಾಗಬೇಕು ಅಂತ ಹೇಳಿ ಇಡೀ ನಮ್ಮ ಅಸ್ತಿತ್ವವನ್ನೇ ನಾಶ ಮಾಡಕ್ ಹೋಗ್ತಾ ಇದೀವಿ. ಏನಕ್ಕೆ? ಏನೋ ಒಂದು ಅನುಭವಿಸ್ಬೇಕು ನಾನಷ್ಟೇ. ನೋಡಿ, ಸಾಕಷ್ಟು ಜನರು ದಾರಿ ತಪ್ಪೋದು ಎಲ್ಲಿ ಅಂತಂದ್ರೆ ಒಂದು ಆಸೆಯಿಂದ. ಸಣ್ಣ ಆಸೆ, ಆ ಆಸೆ ಏನ್ ಗೊತ್ತಾ, ಅದನ್ನು ತುಂಬಾ ಸಣ್ಣದಾಗೆ ಕಾಣ್ಬೋದು, ಬಟ್ ಅದನ್ನ ಕೇಳೋರಿಗೆ ಅದು ತುಂಬಾ ದೊಡ್ಡದಾಗೆ ಕಾಣುತ್ತೆ. ಆ ಒಂದು ಆಸೆ ಏನು ಅಂತಂದ್ರೆ, ನಾನು ಆನಂದವನ್ನ ಅನುಭವಿಸ್ಬೇಕು. ಇವಾಗ ನಾವು ಯಾವುದೋ ಒಂದು ರೀತಿಯಾದ ಒಂದು ಶಾಂತಿ ಅನುಭವಿಸಕ್ಕೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮನಸ್ಸನ್ನ ಒಂದ್ ಕಡೆ ಸ್ಥಿರವಾಗಿ ಇರಿಸಿದ್ವಿ ಅನ್ಕೊಳ್ಳಿ, ಒಂದ್ ರೀತಿಯಾದ ಶಾಂತಿ ಸಿಕ್ತು ನಮಗೆ. ನೆಕ್ಸ್ಟ್ ಏನು ನೋಡಿ, ನಾವು ಏನೇ ಮಾಡಿದ್ರು ಕೂಡ ಕರ್ಮಗಳನ್ನ ಮಾಡ್ಲೇಬೇಕು.